ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಗಿಡಗಳ ಬಗ್ಗೆ ತೋರಿಸ್ಕೊಡ್ತೇನೆ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನನಗಂತೂ ತುಂಬ ಇಷ್ಟ ಆಗಿದೆ ಈ ಗಿಡಗಳು. ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ನೋಡಿ, ಇದೆಲ್ಲ ಚೆನ್ನಾಗಿರೋ ಸುಂದರವಾಗಿರೋ ಗಿಡಗಳು. ನನಗಂತೂ ತುಂಬ ಖುಷಿಯಾಗಿದೆ. ಮಳೆಗಾಲದಲ್ಲಿ ಹೋಗಿದ್ದೆ ನಾನು, ಸಿಗೋದಿಲ್ಲ ಏನು ಮಳೆಗಾಲದಲ್ಲಿ ಏನೂ ಸಿಗಲಿಕ್ಕಿಲ್ಲ, ನೋಡೋಣ ಅಂತ ಹೋಗಿದ್ದೆ. ಆದರೂ ತುಂಬ ಒಳ್ಳೆ ಗಿಡಗಳು ಸಿಕ್ಕಿದೆ ನನಗಂತೂ ತುಂಬ ಖುಷಿಯಾಗಿದೆ. ನಿಮಗೂ ಇಷ್ಟ ಆಗುತ್ತೆ ಇದೆಲ್ಲ. ಕಮ್ಮಿ ರೇಟಲ್ಲೇ ನನಗೆ ಕೆಲವೊಂದು ಗಿಡಗಳು ಸಿಕ್ಕಿದೆ. ಬನ್ನಿ, ಈ ಗಿಡಗಳ ಬಗ್ಗೆ ನಾನು ಹೇಳ್ತೇನೆ. ಇದು ನೋಡಿ, ತುಂಬ ಚೆನ್ನಾಗಿರುವಂಥ ಆಗ್ಲೋನಿಮಾ ಗಿಡ. ಇದು ಗ್ರೀನ್ ಮತ್ತು ಪಿಂಕು ಕಾಂಬಿನೇಷನಲ್ಲಿ ಬರುತ್ತೆ. ಒಳ್ಳೆ ಚೆನ್ನಾಗಿದೆ. ಇದು ಇಂಡೋರ್ ಪ್ಲ್ಯಾಂಟು. ಹೊರಗಡೆ ಬಿಸಿಲಿಗೆ ಯಾವತ್ತೂ ಇಡಬೇಡಿ. ಇದು ಇಂಡೋರ್ ಪ್ಲ್ಯಾಂಟು. ಆಮೇಲೆ ಇದು ಹೈಡ್ರೇಂಜಾ ಪ್ಲ್ಯಾಂಟ್. ಇದರಲ್ಲಿ ತುಂಬ ಕಲರ್ ಸಿಗುತ್ತೆ, ವೈಟು ಎಲ್ಲ ಕಲರ್ ಸಿಗುತ್ತೆ ಇದರಲ್ಲಿ. ಇದು ನೋಡಿ, ಇಯೋಡಿಯಾ. ಇದು ಔಟ್ಸೈಡ್ ಪ್ಲ್ಯಾಂಟ್. ಇದು ಬಿಸಿಲಿಗೆ ಇಟ್ಟರು ಏನು ತೊಂದರೆ ಇಲ್ಲ, ಒಳ್ಳೆ ಚೆನ್ನಾಗಾಗುತ್ತೆ ಇದರಲ್ಲಿ. ಮತ್ತು ಸಣ್ಣ ಸಣ್ಣ ಹೂಗಳನ್ನು ನೋಡ್ಬೋದು ನೀವು. ನೆಲಕ್ಕೆ ಹಾಕ್ಲೂಬಹುದು, ಪಾಟಲ್ಲೂ ಬೆಳೆಸ್ಬೋದು, ಏನು ತೊಂದರೆ ಇಲ್ಲ. ಇವೆಲ್ಲ ಕಮ್ಮಿ ಕೇರ್ ಮಾಡುವಂಥ ಗಿಡಗಳು. ನೋಡಿ, ಇದು ಸಣ್ಣ ಸಣ್ಣ ಫ್ಲವರ್ ಉಂಟು. ಇದೊಂದು ಗಿಡ ಹುಣಸೆ ಎಲೆ ಹಾಗೆ ಇರುವಂಥ ಗಿಡ ಇದು. ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ಹೇಳಿದ್ರು ಇದರಲ್ಲಿ ಬ್ರ್ಯಾಂಚಲ್ಲಿ ತುಂಬ ಹೂ ಬರ್ತದೆ, ನೀವು ತೊಗೊಂಡು ಹೋಗಿ ಅಂತ ಹೇಳಿದ್ರು. ಆಯಿತು, ನೀವು ಹೇಳಿದ ಮೇಲೆ ಆಯಿತು ಅಂಥೇಳಿ ನಾನು ತಗೊಂಡು ಬಂದೆ. ಇದು ನೋಡಿ, ಆಗ್ಲೋನಿಮಾ ಗಿಡ. ಇದು ರ್ಯಾಡರ್ ಮಚೇರ. ದೊಡ್ಡ ದೊಡ್ಡ ಹೋಟ್ಲಲ್ಗಳಲ್ಲಿ ಈ ಗಿಡನ ನೀವು ನೋಡ್ಬೋದು. ಇದು ಡ್ರೆಸ್ಸೇನ. ಇದು ನೋಡಿ, ಸ್ಟಿಕ್ಕಾಗಿ ಬಂದು ಕೋಲು. ಇದು ತಲೆಯಲ್ಲಿ ಬಾಲ್ ಟೈಪು. ಇದು ಅದರಲ್ಲಿ ಪಿಂಕ್ ಕಲರು. ಇದು ರಜನಿಗಂಧ. ಅವರು ಸುಗಂಧರಾಜ ಅಂತ ಹೇಳಿದ್ರು, ರಜನಿಗಂಧ ಹೇಳ್ತಾರೆ ಇದಕ್ಕೆ. ಆಮೇಲೆ ಇದು ದಾಸವಾಳ. ಯೆಲ್ಲೋ ಕಲರಲ್ಲಿ ಮಿಡ್ಲಲ್ಲಿ ವೈಟ್ ಬರುತ್ತೆ. ಇದು ತುಂಬ ರೇರ್ ಆಗಿ ಸಿಗುವಂಥದ್ದು ಈ ದಾಸವಾಳ ಎಲ್ಲ. ಇದು ನೋಡಿ, ವೈಟ್ ಪೈಕಸ್ ಪ್ಲ್ಯಾಂಟು. ಇದು ಹೆಮೆಲಿಯಾ ಪ್ಲ್ಯಾಂಟು. ಇದರಲ್ಲಿ ನೋಡಿ ಸಣ್ಣ ಸಣ್ಣ ಗಡ್ಡಿ ಫ್ಲವರ್ ಬರುತ್ತೆ. ಇದು ಗಿಡ ಎಲ್ಲ ಫುಲ್ ಬುಷಿಯಾಗಿ ಬಂದವಾಗ ಚೆಂದ ಆಗ್ತದೆ. ಇದು ಪಾರಿಜಾತ. ಇಲ್ಲಿ ನೋಡಿ ಜೆ ಪ್ಲ್ಯಾಂಟ್. ಮತ್ತು ಅದರಲ್ಲಿ ಪಾರಿಜಾತ. ಇದು ನೋಡಿ ಮಾಂಡವಿಲ್ಲ ಪ್ಲ್ಯಾಂಟ್. ಇದರಲ್ಲಿ ಇದೆ ಮಾಂಡವಿಲ್ಲದಲ್ಲಿ ರೆಡ್ಡು, ಅದು ಪಿಂಕು. ನನ್ನ ಹತ್ರ ಇಲ್ಲ ಇದೆರಡು, ಅದಕ್ಕೆ ಇದನ್ನು ತೊಗೊಂಡು ಬಂದೆ. ಸ್ವಲ್ಪ ಕಾಸ್ಟ್ಲಿ ಈ ಗಿಡಕ್ಕೆ. ಹೊರಗಡೆ ಆದರೆ 850 ತೊಗೊಳ್ತಾರೆ ಇದಕ್ಕೆ, ಆದರೆ ನನಗೆ ನರ್ಸರಿಯಲ್ಲಿ ಕಮ್ಮಿಗೆ ಸಿಕ್ತು. ಇದು ನೋಡಿ, ಬಾಲ್ಸಮ್ ಅಂತ ಹೇಳ್ತಾರೆ, ಇಂಪೇಷೆಂಟ್ ಹೇಳ್ತಾರೆ, ಚೈನೀಸ್ ಬಾಲ್ಸಮ್ ಅಂಥೇಳಿ ಹೇಳ್ತಾರೆ. ಅದು ಕಟ್ಟಿಂಗಲ್ಲೆಲ್ಲ ಆಗುತ್ತೆ ಈ ಗಿಡ. ಆಮೇಲೆ ಇದು ನೋಡಿ, ಬಟನ್ ರೋಸು. ಸಣ್ಣ ಸಣ್ಣ ರೋಸ್. ಇದು ಚೆನ್ನಾಗಿದೆ. ಇದು ನೋಡಿ, ಇದು ರೋಸೇ, ಪಿಂಕ್ ಕಲರ್ ರೋಸ್. ಇದು ನನ್ನ ಹತ್ರ ಇರಲಿಲ್ಲ. ಇದೆಲ್ಲ ಸಿಗೋದಿಲ್ಲ ತಕ್ಷಣ, ನಾವು ಬೇಕಂದ್ರೂ ಕೂಡಲೇ ಸಿಗುವಂಥ ಗಿಡಗಳೆಲ್ಲ. ಅದಕ್ಕೆ ಅದರಲ್ಲಿ ಒಂದು ಎಲೆ ಇರಲಿಲ್ಲ, ಆದರೂ ನಾನು ತೊಗೊಂಡು ಬಂದೆ ಬೇಕಂಥೇಳಿ. ಇದು ನೋಡಿ, ಕ್ರೋಟೋನ್ಸ್. ಈ ಥರ ಕ್ರೋಟೋನ್ಸ್ಗಳನ್ನು ನಾವು ಮಧ್ಯೆ ಗಿಡಗಳ ಮಧ್ಯೆ ಇಡೋದ್ರಿಂದ ನಮ್ಮ ತೋಟಕ್ಕೊಂದು ಕಳೆ ಬರ್ತದೆ, ಆಯಿತಾ. ಹೂವಿನ ಗಿಡಗಳು ಎಲ್ಲ ಸೀಸನಲ್ಲಿ ಹೂ ಬಿಡ್ತಾವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೆ ಅವು ಮಧ್ಯೆ ಈ ಕ್ರೋಟನ್ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ. ನೀವು ಹೀಗೆ ಕ್ರೋಟನ್ಸ್ಗಳನ್ನು ಒಂದೊಂದು ಮಿಡ್ಲಿ ಇಡ್ತಾ ಬನ್ನಿ, ಚೆನ್ನಾಗಿರುತ್ತೆ. ಯಾರಿಗೆ ತೋಟದ ಹೂವಿನ ಗಿಡದಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅವರಿಗೆ. ಇದು ನೋಡಿ, ಬಟನ್ ರೋಸಲ್ಲೇ ಸ್ವಲ್ಪ ದೊಡ್ಡ ರೋಸ್. ಇದು ಲ್ಯಾಂಟನ. ನನಗೆ ತುಂಬ ಇಷ್ಟ ಆಯಿತು ಕಲ್ಲರ್. ಯೆಲ್ಲೋ ಕಲ್ಲರು ಮತ್ತು ರೆಡ್ಡು ಆರೆಂಜ್ ಮಿಕ್ಸ್ ಆಗಿರುವಂಥದ್ದು ಎಲ್ಲ ಕಲರ್ ಉಂಟು. ಇದು ಲ್ಯಾಂಟನ, ವೈಟ್ ಕಲ್ಲರು. ಇದು ಡ್ರಾಪ್ ವೆರೈಟಿ, ಬೇಲಿಯಲ್ಲಿ ಸಿಗುವಂಥದ್ದು ಅದಲ್ಲ. ಇದು ನೋಡಿ, ಬ್ರೈಡಲ್ ಕ್ರೀಪರ್. ಇದು ನೋಡಿ, ಮಧುಮಾಲತಿ. ಇದು ಕ್ರೀಪರ್ ಅಲ್ಲ, ಇದು ಸ್ವಲ್ಪ ಬೇರೆ ಟೈಪ್ ಗಿಡ ಅದು. ಇದಿಷ್ಟು ನಾನು ನರ್ಸರಿಯಲ್ಲಿ ತೊಗೊಂಡಿರುವಂಥದ್ದು. ನಿಮಗೆಲ್ಲರಿಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿಯಾಗಿದೆ. ವೆಯ್ಟ್ ಮಾಡ್ತಾಯಿದ್ದೆ ಕೆಲವೊಂದು ಗಿಡಕ್ಕೋಸ್ಕರ ನಾನು. ಬಂತು, ಅದು ನನ್ನ ಕೈಗೆ ಸಿಕ್ಕಿದೆ. ಇದು ನೋಡಿ, ಇದು ಕೂಡ ಅಲ್ಲೇ ತೊಗೊಂಡಿರುವಂಥದ್ದು. ಇದು ಜರೇನಿಯಮ್ಮು. ಇದಕ್ಕೆ ನೀರು ಜಾಸ್ತಿ ಹಾಕಬಾರ್ದು, ಬಿಸಿಲು ಆಗಬಾರ್ದು. ಬಿಸಿಲಲ್ಲಿ ಇಟ್ಟರೆ ಹೋಗ್ತದೆ, ನೀರು ಜಾಸ್ತಿ ಆದರೂ ಹೋಗ್ತದೆ. ಇದು ಬೆಗೋನಿಯಾ. ಇದು ಕೂಡ. ಇದು ನೋಡಿ, ನಾನು ತೊಗೊಂಡಿರುವಂಥ ನರ್ಸರಿ ಹೆಸರು ವೆಲ್ಕಮ್ ನರ್ಸರಿ. ನೀವೆಲ್ಲ ಇಲ್ಲಿ ವಿಸಿಟ್ ಮಾಡಿ. ಇದು ನ್ಯಾಷನಲ್ ಹೈವೇಯಲ್ಲೇ ಉಂಟು, ಏನು ಒಳಗಡೆ ಏನಿಲ್ಲ, ಎಲ್ಲ ದಾರಿಯಲ್ಲೇ ಉಂಟು. ದಾರಿ ಮಧ್ಯದಲ್ಲೇ ನಿಮಗೆ ಸಿಗ್ತದೆ. ಉಡುಪಿಯಿಂದ ಮಂಗಳೂರಿಗೆ ಹೋಗೋದಾದರೆ ರೈಟ್ ಸೈಡು, ಮಂಗಳೂರಿಂದ ಉಡುಪಿಗೆ ಬರೋದಾದರೆ ಲೆಫ್ಟ್ ಸೈಡಲ್ಲಿ ನಿಮಗೆ ಸಿಗ್ತದೆ. ಇದು ತುಂಬ ಚೆನ್ನಾಗಿದೆ. ಎಲ್ಲ ವೆರೈಟಿ ಗಿಡಗಳುಂಟು, ಯಾವುದು ಬೇಕಾದರೂ ನೀವು ತೊಗೊಳ್ಬೋದು. ನೋಡಿ ಎಷ್ಟು ಒಳ್ಳೆ ಚೆನ್ನಾಗಿದೆ.
ನಾನು ಹೋಗುವಾಗ ಅಲ್ಲಿ ಕೆಲಸದವ್ರು ಇರಲಿಲ್ಲ, ನಾನು ಲೇಟಾಗಿತ್ತು ಹೋಗುವಾಗ. ಆದರೂ ಓನರೇ ತುಂಬ ಚೆನ್ನಾಗಿ ಮಾತಾಡಿಸಿ ನನಗೆ ಗಿಡದ ಬಗ್ಗೆ ಎಲ್ಲ ಹೇಳಿ, ಕೆಲವೊಂದು ಗಿಡದ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ಅಲ್ಲಿ ತಿಳ್ಕೊಳ್ಬೇಕು. ಅವ್ರು ಹೇಳ್ತಾರೆ ಹೇಗೆ ಏನು ಯಾವ ಗಿಡ ಎಲ್ಲಿ ಇಡೋದು, ಹೇಗೆ ಎಷ್ಟು ಬಿಸಿಲು ಬೇಕು ಎಷ್ಟು ಬಿಸಿಲು ಬೇಡ, ಎಷ್ಟು ನೀರು ಹಾಕಬೇಕು ಎಷ್ಟು ನೀರು ಹಾಕಬಾರ್ದು ಎಲ್ಲದನ್ನು ಹೇಳ್ತಾರೆ ಅವರು. ಅವ್ರ ಹತ್ರ ಕೇಳಿಕೊಂಡು ತಿಳ್ಕೊಂಡು ನೀವು ಗಿಡನ ಪರ್ಚೇಸ್ ಮಾಡಿ. ಇಲ್ಲಾಂದರೆ ನಾವು ಮನಸ್ಸಿಗೆ ಬಂದಂಗೆ ಗಿಡ ತಂದು ನಟ್ಟಿದ್ರೆ ಗಿಡ ಟಾಟಾ ಬಾಯಿ ಹೇಳ್ತದೆ ನಮಗೆ. ಅದಕ್ಕೆ ಅವ್ರ ಹತ್ರನೇ ಎಲ್ಲ ತಿಳ್ಕೊಂಡು ಬರಬೇಕು ನಾವು. ಇಲ್ಲಿ ನೋಡಿ ಅಂತೇರಿಯಂ ಮತ್ತು ಇದು ಚೈನೀಸ್ ಮನಿ ಪ್ಲ್ಯಾಂಟ್ ಎಲ್ಲ ಉಂಟು. ಎಲ್ಲ ಮನಿ ಪ್ಲ್ಯಾಂಟ್, ಸಿಂಗೋನಿಯಮ್, ನಿಮಗೆ ಯಾವುದು ಬೇಕು ಎಲ್ಲದೂ ಸಿಗುತ್ತೆ. ಕಮ್ಮಿಗೂ ಉಂಟು, ಕಾಸ್ಟ್ಲಿಗೂ ಉಂಟು, ಎಲ್ಲ ಉಂಟು. ಪಾಟ್ಗಳು ಉಂಟು. ಇದೆಲ್ಲ ನಾನು ಸೆಲೆಕ್ಟ್ ಮಾಡಿರುವಂಥ ಗಿಡಗಳು. ಮತ್ತು ಇಲ್ಲಿ ನೋಡಿ ಅಡಿಕೆ, ನಿಮಗೆ ತೋಟಕ್ಕೆ ಬೇಕಾಗುವಂಥ ಹಣ್ಣಿನ ಗಿಡಗಳು, ಎಲ್ಲ ಗಿಡಗಳು ಇವ್ರ ಹತ್ರ ಉಂಟು. ಅಡಿಕೆ, ಹಣ್ಣಿನ ಗಿಡ, ದಾಸವಾಳ ನೋಡಿ. ದಾಸವಾಳ ಮಳೆಗಾಲ ಆದ್ದರಿಂದ ಸ್ವಲ್ಪ ದಾಸವಾಳನ ಫೈಂಡ್ ಔಟ್ ಮಾಡೋದು ಕಷ್ಟ ಆಗುತ್ತೆ ಯಾವ ಕಲರ್ ಅಂತ. ನೋಡ್ಬೋದು ಎಲ್ಲ ಉಂಟು, ಎಲ್ಲ ಗಿಡಗಳು ಉಂಟು. ನೀವು ಇಲ್ಲಿ ಒಂದು ಸಲ ಬಂದು ಪರ್ಚೇಸ್ ಮಾಡಿ ನೋಡಿ ತಗೊಂಡು ಹೋಗಿ. ಎಲ್ಲ ಚೆನ್ನಾಗಿದೆ ಇಲ್ಲಿ ಗಿಡಗಳೆಲ್ಲ, ನನಗಂತೂ ತುಂಬ ಇಷ್ಟ ಆಗಿದೆ.